ಜಿಬಿಎ ಕೈಗೊಂಡ ಆಪರೇಷನ್ ಟೋಯಿಂಗ್ ಇದೀಗ ಬಿಳಿಯಾನೆಯಾಗಿ ಪರಿಣಮಿಸ್ತಾ ಇದೆ. ಟೋಯಿಂಗ್ನಿಂದ ಬರ್ತಿರುವ ದಂಡದ ಆದಾಯಕ್ಕಿಂತ ಖರ್ಚು ದುಪ್ಪಟ್ಟಾಗಿದೆ. ದುಬಾರಿ ವೆಚ್ಚವೇ ಟೋಯಿಂಗ್ ವೇಗಕ್ಕೆ ಬ್ರೇಕ್ ಹಾಕಿದೆ. ಜಿಬಿಎಗೆ ಹೊರೆಯಾದ ಆಪರೇಷನ್ ಬಿಡಾಡಿ ವಾಹನ. ಟೋಯಿಂಗ್ ದಂಡದ ಆದಾಯಕ್ಕಿಂತ ಖರ್ಚು ಹೆಚ್ಚು. ಬೆಂಗಳೂರಲ್ಲಿ ರಸ್ತೆ ಬದಿ ಸಾರ್ವಜನಿಕರು ಓಡಾಡುವ ಜಾಗ, ಹೀಗೆ ಎಲ್ಲೆಂದರಲ್ಲಿ ಪಾರ್ಕಿಂಗ್ ಮಾಡಿದ ಬಿಡಾಡಿ ವಾಹನಗಳನ್ನು ಆಪರೇಷನ್ಗೆ ಸರ್ಕಾರ ಮುಂದಾಗಿತ್ತು. ಜಿಬಿಎ ಆಪರೇಷನ್ ಬಿಡಾಡಿ ವಾಹನ ಶುರು ಮಾಡಿ ವಾಹನದ ಮಾಲೀಕರಿಗೆ ದಂಡ ವಿಧಿಸಲಾಗ್ತಾ ಇತ್ತು. ಆದರೆ ಈ ಆಪರೇಷನ್ ಬಿಡಾಡಿ ವಾಹನ ಪಾಲಿಕೆಗೆ ಭಾರಿ ಭಾರವಾಗಿದೆ. ಉತ್ತರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಗುತ್ತಿಗೆದಾರರಿಂದ ತಿಂಗಳಿಗೆ ತಲಾ 2 ಲಕ್ಷ ಕೊಟ್ಟು 2 ಟೋಯಿಂಗ್ ವಾಹನಗಳನ್ನು ಪಾಲಿಕೆ ತೆಗೆದುಕೊಂಡಿದೆ. ಟೋಯಿಂಗ್ ವಾಹನಕ್ಕೇನೆ ತಿಂಗಳಿಗೆ 4 ಲಕ್ಷ ರೂಪಾಯಿ ಕೊಡಲಾಗ್ತಾ ಇತ್ತು. ಆದಾಯ ಮಾತ್ರ ಅದರ ಅರ್ಧದಷ್ಟು ಇಲ್ಲ ಅಂತಿದ್ದಾರೆ ಉತ್ತರ ಪಾಲಿಕೆಯ ಆಯುಕ್ತರು. ಇನ್ಕಮ್ ನಮಗೆ ಆಕ್ಚುಲಿ ನಾವು ಖರ್ಚು ಮಾಡೋದಕ್ಕಿಂತ ಕಡಿಮೆ ಬರ್ತಾ ಇರೋದು ನಿಜ. ಈಗ ನಮಗೆ ಒಂದು ಗಾಡಿಗೆ 2 ಲ್ಯಾಕ್ಸ್ಗೆ ಏನೋ ಟೆಂಡರ್ ಮಾಡಿದ್ರು ಲಾಸ್ಟ್ ಟೈಮ್ ನಾವು ಮಾಡಿದಾಗ. ತಿಂಗಳಿಗೆ ಅಷ್ಟು ಕೊಡಬೇಕು ಕಾಂಟ್ರಾಕ್ಟರ್ಗೆ. ಒಂದು ಗಾಡಿಗೆ 2 ಲ್ಯಾಕ್ ಕೊಡಬೇಕು. ಎಷ್ಟು ಗಾಡಿ ಇದೆ? ಆತರ 2 ಇದಾವೆ. 4 ಲಕ್ಷವರೆಗೆ ನಮ್ಗೆ ಖರ್ಚಾಗುತ್ತೆ. ಬಟ್ ಮಂತ್ಲಿ ಬರ್ತಾ ಇರೋದು ಆ ರೀತಿ ಬರ್ತಾ ಇಲ್ಲ. ಈಗ ಇದುವರೆಗೆ ನಾನು ಲೇಟೆಸ್ಟ್ ಲೆಕ್ಕ ಇಲ್ಲ ನಮ್ಮ ಹತ್ರ. ಟ್ರಾಫಿಕ್ ಅವರು ಕಲೆಕ್ಟ್ ಮಾಡಿ ನಮ್ಗೆ ಹಾಕ್ತಾರೆ. ಒಂದು 60% ಕೂಡ ಆಗಿಲ್ಲ ಇದುವರೆಗೆ ಅಂತೂ. ಸೊ ಈ ರೀತಿ ಕಂಟಿನ್ಯೂ ಆದ್ರೆ ಆಗಲ್ಲ ಅಂತೇಳಿ ನಾವು ಟ್ರಾಫಿಕ್ ಜಾಯಿಂಟ್ ಕಮಿಷನರ್ ಗಮನಕ್ಕೆ ಕೂಡ ತಂದಿದ್ದೀವಿ, ಸಚಿವರ ಗಮನಕ್ಕೂ ತಂದಿದ್ದೀವಿ. ಟೋಯಿಂಗ್ ವಿಚಾರದಲ್ಲಿ ಈಗಾಗಲೇ ನಷ್ಟದಲ್ಲಿರುವಂತಹ ಉತ್ತರ ಪಾಲಿಕೆಗೆ ಮತ್ತೊಂದು ಶಾಕ್ ಎದುರಾಗಿದೆ. ಗುತ್ತಿಗೆದಾರ ಕೂಡ ತಿಂಗಳಿಗೆ ಒಂದು ವಾಹನಕ್ಕೆ 2 ಲಕ್ಷ ಸಾಕಾಗಲ್ಲ ಅಂತ ಹೇಳಿದೆ. ಹೀಗಾಗಿ ಈ ವಿಚಾರವನ್ನು ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಸಂಚಾರಿ ಪೊಲೀಸರ ಗಮನಕ್ಕೆ ತರಲು ಇದೀಗ ಪಾಲಿಕೆ ಮುಂದಾಗಿದೆ. ಇನ್ನು ಮತ್ತೊಂದು ಕಡೆ ಟೋಯಿಂಗ್ ಮಾಡಿದ ವಾಹನಗಳನ್ನು ಇಡಲು ಸರಿಯಾದ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲವಾಗಿದೆ. ಪಾಲಿಕೆ ಅಧಿಕಾರಿಗಳು ಇದಾವುದನ್ನ ಯೋಚಿಸದೆ ಆಪರೇಷನ್ ಟೋಯಿಂಗ್ಗೆ ಮುಂದಾಯ್ತಾ ಅನ್ನೋ ಪ್ರಶ್ನೆ ಹುಟ್ಟಿಕೊಂಡಿದೆ.